ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಶ್ರೀಲತಾ ರಾಜಿ, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಇವತ್ತು ಯಾವ ಸಬ್ಜೆಕ್ಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಥವಾ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ನೋಡೋದಾದರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಿಫೋರ್ ಮೇಕಪ್ಪು ಹೇಗೆ ನಾವು ಸ್ಕಿನ್ನ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟಲ್ಲಿ ತಿಳಿಸಿದರು. ಅವರಿಗೋಸ್ಕರನೇ ಈ ವಿಡಿಯೋ ನಾನು ಮಾಡ್ತಾ ಇರೋದು. ಬಿಫೋರ್ ಮೇಕಪ್ಪು ಸ್ಕಿನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆವಾಗಲೇ ನಾವು ಫ್ಲಾಲೆಸ್ ಸ್ಕಿನ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಮೇಕಪ್ ನನಗೆ ಚೆನ್ನಾಗಿ ಕಾಣ್ತಿಲ್ಲ, ಅಥವಾ ಬೂದಿ ಆಗಿದೆ, ಅಥವಾ ಗ್ರೇ ಫಿನಿಶಿಂಗ್ ಆಗಿದೆ, ಈ ಥರ ಎಲ್ಲ ಕೇಳಿರ್ತೀವಲ್ವಾ. ಬಿಫೋರ್ ಮೇಕಪ್ಪು ನಮಗೆ ಅದೇ ಸ್ಕಿನ್ ಪ್ರಿಪೇರ್ ಮಾಡ್ಕೊಳ್ಳಿಲ್ಲ ಚೆನ್ನಾಗಿ ಅಂದರೆ ಆ ಥರ ಎಲ್ಲ ಅನಿಸುತ್ತೆ ನಮಗೆ. ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟು ಸ್ಕಿನ್ನ ಪ್ರಿಪೇರ್ ಮಾಡ್ಕೊಳ್ಳೋದು. ಈ ವಿಡಿಯೋನಲ್ಲಿ ನಾನು ಹೇಗೆ ಸ್ಕಿನ್ನ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ವಿಡಿಯೋನ ಯಾಕೆ ಲೇಟ್ ಮಾಡೋದು, ಸ್ಟಾರ್ಟ್ ಮಾಡೋಣ. ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನಮಗೆ ಗೊತ್ತಾಗಲಿಲ್ಲ ಅಂದರೆ ನಾವು ಜಸ್ಟು ಕೈಯಿಂದ ಸ್ಕಿನ್ನನ್ನು ಟಚ್ ಮಾಡಿದಾಗ ನಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ರಫ್ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ನಮಗೆ ಅದು ಡ್ರೈ ಸ್ಕಿನ್ ಆಗಿರುತ್ತೆ, ಅಥವಾ ಆಯ್ಲಿ ಜಿಗ್ಟಾಗಿ ಏನಾದರೂ ಅನ್ನಿಸಿದ್ರೆ ಅದು ಆಯ್ಲಿ ಸ್ಕಿನ್ ಆಗಿರುತ್ತೆ. ನಂದು ನಾರ್ಮಲ್ ಸ್ಕಿನ್ ಆಗಿದೆ. ಸೊ ನಾನಿಲ್ಲಿ ಬಯೋಟಿಕ್ ಬ್ರೈಟ್ನಿಂಗ್ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಟೈಪ್ ಯಾವುದಿದೆ ನೋಡಿಕೊಂಡು ನೀವು ಫೇಸ್ ವಾಶ್ನ ಯೂಸ್ ಮಾಡಿಕೊಂಡ್ರೆ ಆಯಿತು. ನಾನಿವಾಗ ತೋರಿಸ್ತಾ ಇರೋವಂಥ ಎಲ್ಲ ಸ್ಟೆಪ್ಪು ಸಹ ಬಿಫೋರ್ ಮೇಕಪ್ಪು ನಾವು ಹೇಗೆ ಸ್ಕಿನ್ನನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆಗಿದೆ. ನಾನು ಎಲ್ಲ ವಿಡಿಯೋನಲ್ಲೂ ಹೇಳ್ತಾ ಇರೋ ಹಾಗೆ ಮೊದಲು ಫೇಸ್ನ ಕ್ಲೀನ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೀನಿ. ಫೇಸ್ ವಾಶ್ ಮಾಡಿದಾದಮೇಲೆ ನಾನು ಟವಲಿಂದ ನೀಟಾಗಿ ಫೇಸ್ನ ಒರೆಸ್ಕೊಳ್ತಿದ್ದೀನಿ. ನೀವು ಕೇಳ್ಬೋದು, ಫೇಸ್ ಪ್ರಿಪ್ರೇಷನ್ ಮಾಡ್ಕೊಳ್ಳದೆ ಮೇಕಪ್ ಮಾಡಿದ್ರೆ ಏನಾಗುತ್ತೆ ಅಂತ. ಸುಮಾರು ಸರಿ ನಾನು ಹೇಳಿದ್ದೀನಿ, ಗ್ರೇ ಫಿನಿಶಿಂಗ್ ಆಗೋ ಅಂಥದ್ದು, ಅಥವಾ ಬೂದಿ ಕಾಣುತ್ತೆ, ಅಥವಾ ಮೇಕಪ್ ಹಾಕಾದ್ಮೇಲೆ ಒಂಥರ ಡಲ್ಲಾಗಿರೋದು, ಪ್ಯಾಚಿನೆಸ್ ಕಾಣೋದು, ಇದೆಲ್ಲನೂ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಸ್ಟೆಪ್ಸ್ನ ನಾವು ಫಾಲೋ ಮಾಡ್ತೀವಿ. ಫೇಸ್ ಮೇಲಿರೋ ಹೇರ್ನ ರಿಮೂವ್ ಮಾಡೋಕ್ಕೆ ನಾನಿಲ್ಲಿ ಫೇಸ್ ರೇಸರ್ನ ಯೂಸ್ ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡೆ, ಯಾಕಂದರೆ ಅದು ಸ್ಮೂತಾಗಿ ಆಗಬೇಕಿದೆ ನನಗೆ. ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇರೋವಂಥ ಫೇಸ್ ರೇಸರ್ ನೇಮ್ ಬಂದು ಬ್ಯೂಟಿ ಟೂಲ್ಸ್ ಅಂತ. ಇದು ನನಗೆ ನಾರ್ಮಲ್ ಬ್ಯಾಂಗಲ್ ಸ್ಟೋರಲ್ಲೇ ಸಿಕ್ಕಿದೆ. ಪಾರ್ಲರ್ಗೆ ಹೋಗಿ ಸ್ಪೆಂಡ್ ಮಾಡಿ ಅಮೌಂಟ್ನ ಮಾಡ್ಕೊಳ್ಳೋದಕ್ಕಿಂತ ನಾವೇ ಮನೆಯಲ್ಲಿ ಹೀಗೆ ಆರಾಮಾಗಿ ಮಾಡ್ಕೊಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ನಮಗೆ ಇರೋದಿಲ್ಲ. ಫೇಸ್ ಮೇಲೆ ಹೇರ್ ಇದ್ದರೆ ಏನಾಗುತ್ತೆ ಪ್ರಾಬ್ಲಮ್ಮು, ಹಾಗೆ ಮೇಕಪ್ ಮಾಡ್ಬೋದಲ್ಲ ಅಂತ ಕೇಳ್ಬೋದು. ಏನಕ್ಕೆ ಅಂತ ಹೇಳ್ತೀನಿ. ಫೌಂಡೇಶನ್ ಬಂದುಬಿಟ್ಟು ಸ್ಕಿನ್ಗೆ ಅಂತ ಮಾಡಿರ್ತಾರೆ, ಹೇರ್ಗೆ ಅಂತ ಮಾಡಿರಲ್ಲ. ಸೊ ಹೇರ್ ಮೇಲೆ ಫೌಂಡೇಶನ್ ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಹೇರ್ನ ರಿಮೂವ್ ಮಾಡಿನೇ ಮೇಕಪ್ ಮಾಡಿದ್ರೆ ತುಂಬ ಫ್ಲಾಲೆಸ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಫೇಸ್ ಮೇಲೆ ಹೇರ್ನ ರಿಮೂವ್ ಮಾಡಬೇಕು. ಕ್ಲೈಂಟು ರೆಡಿ ಇರಲ್ಲ ಈ ಥರ ರಿಮೂವ್ ಮಾಡಿಸ್ಕೊಳ್ಳೋಕ್ಕೆ ಅಂದಾಗ ನಾವು ಹಾಗೇ ಮೇಕಪ್ ಮಾಡಬೇಕಾಗತ್ತೆ. ಆವಾಗ ಅವರು ಫೋಟೋ ಎಡಿಟಿಂಗಲ್ಲಷ್ಟೇ ಅವರು ಅದನ್ನು ಎಡಿಟ್ ಮಾಡ್ಕೋಬೋದು. ಅದು ಬಿಟ್ಟರೆ ಡೈರೆಕ್ಟಾಗಿ ನೀಟಾಗಿ ಎವಿಡೆಂಟಾಗಿ ಕಾಣ್ತಾ ಇರುತ್ತೆ ಹೇರ್ಸು. ಡ್ರೈ ಟಿಶ್ಯೂಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹೇರ್ ರಿಮೂವ್ ಆಗಿದೆ ಅಂತ. ಇವಾಗ ಐಬ್ರೋನೂ ಸಹ ನಾನು ನೀಟಾಗಿ ಶೇಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ನಾನಿಲ್ಲಿ ಎಕ್ಸ್ಟ್ರಾಸ್ ಅಷ್ಟೇ ನಾನು ತೆಗಿತಾ ಇರೋದು. ಫುಲ್ ಐಬ್ರೋ ಮಾಡ್ಕೊಳ್ಳೋಕ್ಕೆ ಒಬ್ಬರಿಂದನೇ ಆಗೋದಿಲ್ಲ, ಯಾರ್ದಾದ್ರೂ ಒಬ್ರದ್ದು ಹೆಲ್ಪ್ ಬೇಕಾಗುತ್ತೆ ನಮಗೆ. ಇದಾದಮೇಲೆ ನಾನು ಇದನ್ನು ಸಹ ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ನಾನು ಯಾವುದು ಬಯೋಟಿಕ್ ಫೇಸ್ ವಾಶ್ ಯೂಸ್ ಮಾಡಿದ್ದೆ ಅದರಿಂದನೇ ಇನ್ನೊಂದು ಸರಿ ಫೇಸ್ ವಾಶ್ನ ಮಾಡಿಕೊಂಡೆ. ನೀವು ಆಯಿಲ್ ಸ್ಕಿನ್ಗೆ ಮೇಕಪ್ ಮಾಡ್ತೀರಾ ಅಥವಾ ಸ್ವೆಟ್ ಪ್ರೂಫ್ ಮೇಕಪ್ ಮಾಡ್ತಿದ್ದೀರಾ ಅಂದವಾಗ ನೀವು ಐಸ್ ಕ್ಯೂಬಲ್ಲಿ ಸ್ಕ್ರಬ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐಸ್ ಕ್ಯೂಬ್ಸು ಸ್ಕಿನ್ನಲ್ಲಿರೋ ಅಂಥ ಪೋರ್ಸ್ನೆಲ್ಲ ಮಿನಿಮೈಸ್ ಮಾಡುತ್ತೆ, ಜೊತೆಗೆ ಮೇಕಪ್ನ ಲಾಂಗ್ ಲಾಸ್ಟ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸಮ್ಮರ್ ಮೇಕಪ್ಪಲ್ಲಂತೂ ಈ ಟಿಪ್ಸು ತುಂಬಾ ಯೂಸ್ಫುಲ್ ಆಗುತ್ತೆ. ಇದಾದಮೇಲೆ ನಾನು ಟವಲಿಂದ ಒರೆಸ್ಕೊತಾ ಇದ್ದೀನಿ ಫೇಸ್ನ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸ್ಕಿನ್ ಆಲ್ರೆಡಿ ಎಷ್ಟು ಸ್ಮೂತ್ ಅನ್ನಿಸ್ತಾ ಇದೆ, ಎಷ್ಟು ಗ್ಲೋಯಿಂಗ್ ಅಂತ ಅನ್ನಿಸ್ತಿದೆ ಅಂತ. ಇದಾದಮೇಲೆ ನಾನು ವಿಟಮಿನ್ ಸಿದು ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಬ್ರೈಟ್ನೆಸ್ಗೋಸ್ಕರ. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಸಿರಮ್ ಯೂಸ್ ಮಾಡಬೇಕಾ ಫಸ್ಟು ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕಾ ಅಂತ. ಫಸ್ಟು ಸಿರಮ್ ಯೂಸ್ ಮಾಡಿ ಆಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ನಾನಿಲ್ಲಿ ಗಾರ್ನಿಯರ್ ಅವ್ರದ್ದು ವಿಟಮಿನ್ ಸಿ ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ನಿಮಗೆ ಯಾವುದು ಸೂಟಬಲ್ ಆಗುತ್ತೆ ಅದೇ ಸಿರಮ್ನ ನೀವು ಯೂಸ್ ಮಾಡ್ಕೋಬೋದು. ಸಿರಮ್ ಅಪ್ಲೈ ಮಾಡಾದಮೇಲೆ ಲೈಟಾಗಿ ಮಸಾಜ್ ಮಾಡೋದನ್ನು ಮರಿಬೇಡಿ.
ಇದಾದಮೇಲೆ ನಾನು ಫ್ಯಾಷನ್ ಕಲರ್ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಸಹ ನಾನು ಲೈಟಾಗಿ ಸ್ಕಿನ್ ಮೇಲೆ ಮಸಾಜ್ ಮಾಡ್ತಾಯಿದ್ದೀನಿ. ಹೀಗೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿ ಫೇಸ್ಗೆ ಒಂದು ಬ್ರೈಟ್ನೆಸ್ ಸಿಗುತ್ತೆ ನಮಗೆ. ಮೇಕಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಪ್ರೈಮರು. ನಾನಿಲ್ಲಿ ಎಲ್4ದು ಪುಟ್ಟಿ ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಮೇಕಪ್ ನಮಗೆ ಫ್ಲಾಲೆಸ್ ಬೇಕು ಅಥವಾ ಸ್ಮೂತ್ ಫಿನಿಶಿಂಗ್ ಕಾಣಬೇಕು ಅಂದರೆ ಪ್ರೈಮರ್ನ ನಾವು ಅಪ್ಲೈ ಮಾಡಲೇಬೇಕಾಗತ್ತೆ. ಇಲ್ಲಿ ಪ್ರೈಮರಲ್ಲೂ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರೋ ಪ್ರೈಮರ್ಸ್ಗಳು ಸಿಗುತ್ತೆ. ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಆ ಪ್ರೈಮರ್ನ ನೀವು ಯೂಸ್ ಮಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ. ಸ್ಕಿನ್ ಕೇರ್ ಜೊತೆ ನಾವು ಲಿಪ್ ಬಾಮ್ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ವ್ಯಾಸ್ಲಿನ್ ಅವ್ರದ್ದು ಲಿಪ್ ಕೇರ್ ಯೂಸ್ ಮಾಡ್ತಾಯಿದ್ದೀನಿ. ಲಿಪ್ಸು ತುಂಬ ಡ್ರೈ ಆಗಿದೆ ಅಂತಂದರೆ ಈ ಥರ ವ್ಯಾಸ್ಲಿನ್ ಹಾಕ್ಕೊಂಡು ಆಮೇಲೆ ನಾವು ಲಿಪ್ಸ್ಟಿಕ್ ಹಾಕೋದ್ರಿಂದ ಆ ಕ್ರ್ಯಾಕ್ ಅನ್ನೋದು ಬರಲ್ಲ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇರೋವಂಥದ್ದು. ಫೈನಲಾಗಿ ಇವಾಗ ಮೇಕಪ್ಗೆ ಸ್ಕಿನ್ನು ರೆಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಗ್ಲೋ ಆಗು ಬಂದಿದೆ ಮತ್ತು ಮಾಯ್ಶ್ಚರೈಸರ್ ಲೆವೆಲ್ಲು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇವಾಗ ನೀವು ಮೇಕಪ್ ಹಾಕೋದ್ರಿಂದ ಮೇಕಪ್ಪು ಫ್ಲಾಲೆಸ್ ಆಗಿ ಲಾಂಗ್ ಲಾಸ್ಟ್ ಆಗಿ ಇರುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ನಿಮ್ಮೆಲ್ಲರಿಗೂ ಈ ವಿಡಿಯೋಯಿಂದ ತುಂಬ ಇನ್ಫಾರ್ಮೇಷನ್ ಸಿಕ್ತು ಅಂತ. ಸೊ ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.